ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋದಲ್ಲಿ 2 ಫ್ಲೇವರ್ ಅಲ್ಲಿ ಚಕ್ಲಿ ರೆಸಿಪಿ ತೋರಿಸ್ತಿದ್ದೀನಿ. ಇದಂತೂ ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು, ಆದ್ರಿಂದ ಈ ರೀತಿ ಮಾಡಿದ್ದೀನಿ. ನಾನು ಇಲ್ಲಿ ಫಸ್ಟ್ ಗೆ ಸೊಸೈಟಿ ಅಕ್ಕಿನೇ ತಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಸೋರೋವರೆಗೂ ಮಾತ್ರನೇ ಇಟ್ಕೊಂಡು ಈ ರೀತಿ ಡ್ರೈ ಬಟ್ಟೆಯಲ್ಲಿ ನೈಟ್ ಎಲ್ಲ ಒಣಗಿಸ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ಇದನ್ನ ಹುರ್ಕೊಳ್ತಿದ್ದೀನಿ. ಈ ತರ ಎಲ್ಲ ಆರ್ಕೊಂಡಾದ್ಮೇಲೆ ಅಕ್ಕಿನ ಬಾಣಲಿಗೆ ಹಾಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರ್ಕೋಬೇಕು. ಆಮೇಲೆ ತುಂಬ ಕಲರ್ ಬರಬಾರ್ದು. ಈ ರೀತಿ ಹಿಡಿದ್ರೆ ಮುಷ್ಟಿಗೆಲ್ಲ ಕೈಗೆ ಅಕ್ಕಿ ಅಂಟಬೇಕು. ಆವಾಗ ಈ ಅಕ್ಕಿ ಆಗಿದೆ ಅಂತ. ಸುಮ್ಮನೆ ಒಂದು ಲೈಟ್ ಬಿಸಿ ಆಗಬೇಕು ಅಷ್ಟೇ, ತುಂಬ ರೋಸ್ಟ್ ಆಗೋದು ಬೇಡ. ಆ ರೀತಿ ಈ ಅಕ್ಕಿನ ಹುರಿದ್ಬಿಟ್ಟು ತಣ್ಣಗೆ ಹಾಕಿ ಒಂದು ಬಾಣಲಿಗೆ ಹಾಕಿಟ್ಟಿದ್ದೀನಿ. ಅದೇ ರೀತಿ ಉದ್ದಿನ ಬೇಳೆನೂ ಕೂಡ ಹುರ್ಕೋಬೇಕು. ನೋಡಿ, ಅಕ್ಕಿನ ಆ ರೀತಿ ಹಿಡಿದ್ರೆ ಎಲ್ಲ ಕೈಗೆ ಅಂಟಬೇಕು. ಅಷ್ಟು ಬಿಸಿ ಆದರೆ ಸಾಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಈಗ ಉದ್ದಿನ ಬೇಳೆನೂ ಕೂಡ ಹುರ್ಕೊಳ್ತಿದ್ದೀನಿ. ಉದ್ದಿನ ಬೇಳೆ ಬಂದು ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು, ಅದಿವರೆಗೂ ಹುರ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಅದರಿಂದ ಸ್ವಲ್ಪ ಟೈಮ್ ತೊಗೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಇವೆರಡು ತಣ್ಣಗಾಗಬೇಕು, ಆದ್ದರಿಂದ ಸೈಡ್ಗೆ ಇಡ್ತೀನಿ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಈಗ ತಣ್ಣಗಾಗಿದೆ. ನಾನಿಲ್ಲಿ ಎಷ್ಟು ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತಿದ್ದೀನಿ. ನೀವು ಯಾವುದೇ ಬೌಲ್ ಆಗಲಿ ಅಥವಾ ಈ ರೀತಿ ಅಳತೆ ಮಾಡ್ಕೊಳ್ತಾರಲ್ಲ ಸೇರು, ಈ ಥರದ್ದು ಅದನ್ನಾದರೂ ತೊಗೊಳ್ಳಿ. ನಾನು ಹೇಳೋ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡ್ರೆ 5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲೇ ನಾವು ಮಾಡೋದು, ಆದ್ದರಿಂದ ಈ ರೀತಿ ತೋರಿಸ್ತೀನಿ. ಒಂದ್ಸಲ ಈ ರೀತಿ ಕೂಡ ಟ್ರೈ ಮಾಡಿ. 1 ಗ್ಲಾಸ್ ಉದ್ದಿನಬೇಳೆಗೆ 5 ಗ್ಲಾಸ್ ಅಕ್ಕಿ ನಾನು ಫಸ್ಟೇ ಅಳತೆ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆದರೆ ನಿಮ್ಗೆ ತೋರಿಸೋಕ್ಕೋಸ್ಕರ ಇಲ್ಲಿ ತೋರಿಸ್ತೀನಿ ಅಷ್ಟೇ. ಚಕ್ಲಿ ಹಿಟ್ಟು ಮಿಲ್ ಮಾಡಿಸ್ಬೇಕಾದ್ರೆ ಇದಕ್ಕೆ ಕಡಲೆ ಬೀಜ, ಉಪ್ಪು, ಖಾರ ಎಲ್ಲನೂ ಹಾಕ್ಬಿಟ್ಟು ಒಂದೇ ಸರ್ತಿ ಮಿಲ್ಲು ಕೂಡ ಮಾಡಿಸ್ಕೊಂಬರ್ಬೋದು. ಆದರೆ ನಾನಿವತ್ತು ಸ್ವಲ್ಪ ಫ್ಲೇವರ್ಸ್ ಆ್ಯಡ್ ಮಾಡೋಣ ಅಂತ, ಆದ್ದರಿಂದ ಈ ರೀತಿ ಬರೀ ಉದ್ದಿನಬೇಳೆ ಅಕ್ಕಿ ಮಾತ್ರ ಪೌಡ್ರ್ ಮಾಡಿಸ್ಕೊಂಬರ್ತಿದ್ದೀನಿ. ಬರೀ ಚಕ್ಲಿನೇ ಮಾಡ್ತೀವಲ್ಲ, ಆ ಚಕ್ಲಿ ಮಾಡಬೇಕಾದ್ರೆ ನಾವು ಇದಕ್ಕೆ ಕಡಲೆ ಬೀಜ, ಸ್ವಲ್ಪ ಕಡಲೆಪಪ್ಪು, ಉಪ್ಪು, ಖಾರ ಎಲ್ಲನೂ ಹಾಕ್ಬಿಟ್ಟು ಒಂದೇ ಸರ್ತಿ ಮಿಲ್ ಮಾಡಿಸ್ಕೊಂಬರ್ಬೋದು. ಅದನ್ನು ಕೂಡ ಒಂದು ಸರ್ತಿ ಮಾಡಿ ತೋರಿಸ್ತೀನಿ. ಈ ರೀತಿ ಎಲ್ಲನೂ ಒಂದು ಬಕೆಟ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಲ್ಲಿಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ. ಇದು ತುಂಬ ಬಿಸಿ ಇರೋದ್ರಿಂದ ಈ ರೀತಿ ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಜರಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ತಣ್ಣಗೆ ಹಾಕಿ ಬಿಡಬೇಕು. ಇಲ್ಲಾಂದರೆ ಬಕೆಟಲ್ಲಿ ಇದ್ದರೆ ಸ್ವಲ್ಪ ಅದು ಬೆಂದಂಗೆ ಆಗಿಬಿಡುತ್ತೆ. ಆದ್ದರಿಂದ ಈ ರೀತಿ ಒಂದು ಬೇಷನ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಚಕ್ಲಿಗೆ ಕಡಲೆ ಬೀಜ ಹುರ್ಕೊಳ್ತಿದ್ದೀನಿ. ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ತುಂಬ ಕಲರ್ ಚೇಂಜ್ ಆಗಬಾರ್ದು, ಆದ್ದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಕಪ್ಪು ಆಗುತ್ತೆ, ಚಕ್ಲಿ ಕಲರ್ ಚೇಂಜ್ ಆಗುತ್ತೆ. ಆದ್ದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಇದ್ದಂಗೆ ತೆಕ್ಕೊಂಡ್ಬಿಟ್ರೆ ಆಯಿತು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನಾನು ಇವತ್ತು ಬರೀ ಕಡಲೆ ಬೀಜ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಪೇಸ್ಟ್ ಥರ ಆಗಿದೆ. ಇದಕ್ಕೆ ಏನ ಮಿಕ್ಸ್ ಮಾಡಿದ್ರೆ ಪೌಡ್ರ್ ಥರನೂ ಬರುತ್ತೆ. ಈಗ ಕಡಲೆ ಬೀಜ ಎಲ್ಲ ಪುಡಿ ಮಾಡಿ ಇಟ್ಕೊಂಡು ಆಯಿತು. ಈಗ ಪಾಲಕ್ ಚಕ್ಲಿ ಮಾಡೋಣ ಫಸ್ಟ್ಗೆ ಅಂತ, ಆದ್ದರಿಂದ ಹೋಗಿಲ್ಲಿ ಗಿಡದಲ್ಲಿ ಪಾಲಕ್ ಇದೆ, ಕಿತ್ಕೊಂಡ್ಬರ್ತಿದ್ದೀನಿ. ನಾನೊಂದು 3 ಕಟ್ಟಷ್ಟು ಪಾಲಕ್ ಸಿಕ್ತು, ಅದನ್ನೆಲ್ಲನೂ ಯೂಸ್ ಮಾಡಿದ್ದೀನಿ. ಪಾಲಕ್ನೆಲ್ಲ ಕಿತ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಪಾಲಕ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ. ಒಂದು 5 ನಿಮಿಷ ಈ ನೀರಲ್ಲಿ ಕುದಿಬೇಕಿದು. ಅಂದರೆ ನಾವು ಪಾಲಕ್ ಪನ್ನೀರೆಲ್ಲ ಮಾಡ್ತೀವಲ್ಲ, ಆ ರೀತಿ ಮಾಡ್ಕೋಬೇಕು. ನಾನಿವತ್ತು ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ. ಅದನ್ನು ಕೂಡ ಇವಾಗೆ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಫಿಲ್ಟ್ರ್ ಮಾಡ್ಕೊಂಡಾದ್ಮೇಲೆ ಇದನ್ನು ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಎಷ್ಟು ಪೇಸ್ಟ್ ಮಾಡೋಕ್ಕಾದ್ರೆ ಅಷ್ಟು ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲೂ ಮಿಕ್ಸಿ ಇದು ಚಕ್ಲಿ ಒತ್ತಬೇಕಾದ್ರೆ ಸಿಗಬಾರ್ದು, ಆದ್ದರಿಂದ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಚಕ್ಲಿಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ಎಳ್ಳು, 1 ಸ್ಪೂನಷ್ಟು ಜೀರಿಗೆ, ಹಾಗೆ ನಾವು ಚಕ್ಲಿ ಹಿಟ್ಟು ಮಾಡಿಟ್ಟಿದ್ವಲ್ಲ ಅದರಲ್ಲಿ 3 ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 3 ಕಪ್ ತೊಗೊಂಡಿದ್ದೀನಿ. 3 ಕಪ್ಪು ಚಕ್ಲಿ ಹಿಟ್ಟಿಗೆ ಒಂದು 3/4 ಕಪ್ಪಷ್ಟು ಅಥವಾ 1 ಕಪ್ಪಷ್ಟೇ ಕಡಲೆ ಬೀಜ ಪೌಡ್ರ್ ಹಾಕ್ಕೋಬೋದು. ನಾನು ಇಲ್ಲಿ ಪೇಸ್ಟ್ ಆಗಿರೋದ್ರಿಂದ 1 ಕಪ್ಪಷ್ಟು ಕಡಲೆ ಬೀಜ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬಿರುವಂಥ ಪಾಲಕ್ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ನೀರನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು
ಆಮೇಲೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಿಟ್ಟು ಮೇಲೆ ಹಾಕ್ಕೊಂಡು ಚೆನ್ನಾಗೀಗ ಮಿಕ್ಸ್ ಮಾಡ್ಕೋಬೇಕು. ಒಂದು ಅನ್ನದ ಕೈ ಏನಾದರೂ ತೊಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕಿರೋದ್ರಿಂದ ಬಿಸಿ ಇರೋದ್ರಿಂದ ಈ ಥರ ಸ್ಟಿಕ್ಕಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು. ಕೈ ಇಡಬೇಡಿ ಎಣ್ಣೆ ಇಟ್ಟಾಗ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮುಷ್ಟಿ ಹಿಡಿದ್ರೆ ಅದು ನೀಟಾಗಿ ಮುಷ್ಟಿ ಥರನೇ ಶೇಪ್ ಬರಬೇಕು. ಅದಿವರೆಗೂ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಶೇಪ್ ಬಂದರೆ ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಅಂತ. ಆದ್ದರಿಂದ ಈ ರೀತಿ ಬಂದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಪಾಲಕ್ ರುಬ್ಬಿರೋಂಥ ಮಿಕ್ಸಿ ಜಾರ್ನಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರ ಬಾಣಲಿಲೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಕೌಂಟು ಟಾಪ್ಗೆ ಹಾಕ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಚೆನ್ನಾಗಿ ನಾದಿಸ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಚಕ್ಲಿ ಬರುತ್ತೆ, ಎಲ್ಲೂ ಕಟ್ಟಾಗಲ್ಲ. ಆದ್ದರಿಂದ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಚಕ್ಲಿ ಮಾಡಬೇಕಾದ್ರೆ ಮೇಯ್ನ್ ಅಂದರೆ ಇದೇನೆ ನೋಡಿ. ಪಾಲಕ್ ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಬೇಕಾದ್ರೆ ಇನ್ನೂ ಒಂದು ಕಟ್ಟಷ್ಟು ಪಾಲಕ್ ಹಾಕ್ಕೋಬೋದು. ಕಲರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಅಷ್ಟೇ ಪಾಲಕ್ ಇತ್ತಲ್ಲ, ಆದ್ದರಿಂದ ಅಷ್ಟೇ ಹಾಕ್ಕೊಂಡಿದ್ದೀನಿ. ಅಷ್ಟಕ್ಕೆ ಇಷ್ಟು ಕಲರ್ ಬಂದಿದೆ. ಈಗ ಸ್ವಲ್ಪನೇ ತೊಗೊಂಡು ಒಂದು ಸಿಲಿಂಡರ್ ಶೇಪ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇದು ಚಕ್ಲಿದು ಒರಳು ಬರುತ್ತಲ್ಲ ಅದಕ್ಕೆ ಹಾಕ್ಕೋಬೇಕು. ಚಕ್ಲಿ ಒರಳಿಗೆ ಹಾಕೋಕ್ಕೂ ಮುಂಚೆ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಆ ರೀತಿ ಸವರ್ಕೊಂಡ್ರೆ ಎಲ್ಲೂ ಕೂಡ ಚಕ್ಲಿ ಒರಳಿಗೆ ಹಿಟ್ಟು ಅಂಟ್ಕೊಂಬಲ್ಲ. ಆದ್ದರಿಂದ ಆ ರೀತಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಚಕ್ಲಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಈಗ ಚಕ್ಲಿ ಒರಳಿಗೆ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಚಕ್ಲಿ ಒತ್ತೋಣ. ಚಕ್ಲಿ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂದರು. ನೋಡಿ ಈ ರೀತಿ ಚೆನ್ನಾಗಿ ನಾದೋದ್ರಿಂದ ಚಕ್ಲಿ ಎಲ್ಲೂ ಕಟ್ಟಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಪೇಪರ್ ಓಕೆ, ಯಾಕೆಂದರೆ ನಾವೇನು ಎಣ್ಣೆಗೆ ಯೂಸ್ ಮಾಡಲ್ಲ. ಆದ್ದರಿಂದ ನಾನಿಲ್ಲಿ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ಈ ರೀತಿ ಚಕ್ಲಿಗಳನ್ನ ಒತ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಎಲ್ಲೂ ಕೂಡ ಚಕ್ಲಿ ಕಟ್ಟಾಗ್ದಂಗೆ ಆರಾಮಾಗಿ ಬರುತ್ತೆ. ನೋಡಿ ಚಕ್ಲಿಗಳು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಅದೇ ರೀತಿ ನೋಡೋ ಕಲರು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಂಗಡಿಗಳೆಲ್ಲ ತೊಗೊಂಡ್ರೆ ಸ್ವಲ್ಪ ಕಲರೆಲ್ಲ ಮಿಕ್ಸ್ ಮಾಡಿರ್ತಾರಲ್ಲ, ಈ ರೀತಿ ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ಸ್ವಲ್ಪ ಒಳ್ಳೇದಲ್ವಾ. ಆದ್ದರಿಂದ ಈ ರೀತಿನೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಚಕ್ಲಿನೇ ಮಾಡ್ತೀವಂತೆ, ಅದರಲ್ಲಿ ಸ್ವಲ್ಪ ಈ ಥರ ಪಾಲಕ್ಕು ಬಿಟ್ರೊಟ್ಟು ಎಲ್ಲ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೆ. ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮೀಡಿಯಮ್ಗಿನ ಕಡಿಮೆ ಮಾಡಿಕೊಂಡು ಚಕ್ಲಿಗಳನ್ನ ಹಾಕ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಚಕ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ಲೋ ಫ್ಲೇಮ್ಗೆ ಇಟ್ಕೊಂಡು ಈ ರೀತಿ ಚಕ್ಲಿಗಳನ್ನ ಹಾಕ್ಕೋಬೇಕು. ನೋಡಿ ಚಕ್ಲಿ ಕೂಡ ಹಾಕಬೇಕಾದ್ರೆ ಕೂಡ ಎಲ್ಲೂ ಕಿತ್ತೋಗಲ್ಲ, ಯಾಕೆಂದರೆ ನಾವು ಚೆನ್ನಾಗಿ ನಾದಿದ್ದೀವಿ. ಆದ್ದರಿಂದ ಎಲ್ಲೂ ಕಿತ್ತೋಗಲ್ಲ ಚಕ್ಲಿಗಳು. ಹಾಗೆ ಚಕ್ಲಿ ಹೇಗೆ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಬಬಲ್ಸ್ ಎಲ್ಲ ಬರ್ತಿದೆಯಲ್ಲ ಅದೆಲ್ಲ ಕಡಿಮೆ ಆಗಬೇಕು. ಆಗ ಚಕ್ಲಿ ಚೆನ್ನಾಗಿ ಬೆಂದಿದೆ ಅಂತ. ಒಂದು ಸರ್ತಿ ಈ ಬಬಲ್ಸ್ ಎಲ್ಲ ಹೋದ್ಮೇಲೆ ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಆದಮೇಲೆ ಅದನ್ನು ಕೂಡ ಫುಲ್ಲು ಬಬಲ್ಸ್ ಎಲ್ಲ ಹೋಗಬೇಕು. ಅದಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸಲ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 3 ನಿಮಿಷ ಟೈಮ್ ತೊಗೊಳುತ್ತೆ. ನೋಡಿಕೊಂಡು ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ಇವಕ್ಕೆ. ನೋಡಿ ಈಗ ಬಬಲ್ಸ್ ಎಲ್ಲ ಕಮ್ಮಿ ಆಗೋಗಿದೆ. ಈಗ ಇದನ್ನು ತೆಕ್ಕೊಳ್ಳೋಣ. ನೋಡಿ ಚಕ್ಲಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಒಂದು ಸರ್ತಿ ತೆಗೆದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಯಾವ ತೆಗಿಬೇಕು ಅಂತ. ಸ್ವಲ್ಪ ಏನಾದ್ರು ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ನಾನು ಈ ರೀತಿ ಎಲ್ಲ ಚಕ್ಲಿಗಳನ್ನೂ ಕೂಡ ಮಾಡ್ಕೊಳ್ತೀನಿ. ಚಕ್ಲಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈಗ ಚಕ್ಲಿ ಎಲ್ಲ ಮಾಡಿಕೊಂಡೆ. ಇಷ್ಟು ಚಕ್ಲಿ ಆಯಿತು, ಅಷ್ಟು 3 ಕಪ್ ಹಿಟ್ಟಲ್ಲಿ. ಹಾಗೆ ಎಲ್ಲೂ ಕಟ್ಟೆ ಆಗಿಲ್ಲ ನೋಡಿ ಚಕ್ಲಿಗಳು, ಅಷ್ಟು ಚೆನ್ನಾಗಿ ಬಂದವು. ಒಂದು ಸರ್ತಿ ಏನಾದ್ರು ಚಕ್ಲಿ ಮುರಿತು ಅಂದರೆ ಇನ್ನೊಂದು ಸಲ ಒಂದ್ಸಲ ಚೆನ್ನಾಗಿ ನಾದ್ಕೊಳ್ಳಿ, ಆವಾಗ ಚಕ್ಲಿ ಚೆನ್ನಾಗಿ ಬರುತ್ತೆ. ನಾವು ಚಕ್ಲಿ ಹಿಟ್ಟು ನಾದೋದ್ರಲ್ಲೇ ಚಕ್ಲಿ ಬರೋದಿರೋದು, ಆದ್ದರಿಂದ ಚೆನ್ನಾಗಿ ನಾದ್ಕೊಳ್ಳಿ. ಇಷ್ಟು ಚಕ್ಲಿ ಎಲ್ಲ ಆದಮೇಲೆ ಸಂಜೆ ಎತ್ತಿಟ್ಕೊಳ್ತೀನಿ. ಸ್ವಲ್ಪ ಎಲ್ಲ ತಣ್ಣಗಾದ್ಮೇಲೆ ಈ ರೀತಿ ಬಾಕ್ಸ್ಗೆ ಹಾಕಿ ಏರ್ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಚಕ್ಲಿ ಎಲ್ಲೂ ಮೆತ್ತಗಾಗಲ್ಲ. ಟೈಟಾಗಿರೋವಂಥದ್ದು, ಎಲ್ಲೂ ಗಾಳಿ ಆಡಬಾರ್ದು ಅಂತ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ಬೇಕು ಅಂದರೆ ಒಂದು ಕ್ಯಾಪ್ ಮೇಲೆ ಏನಾದ್ರೂ ಒಂದು ಪೇಪರ್ ಏನಾದರೂ ಹಾಕ್ಕೊಂಡು ಇಟ್ಕೊಂಡ್ರು ಕೂಡ ಗಾಳಿ ಆಡಲ್ಲ. ಆ ಥರ ಟೈಟಾಗಿರೋವಂಥ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ತುಂಬ ದಿನ ಇಟ್ಕೊಂಡು ತಿನ್ಬೋದು. ನೋಡಿ ಇಷ್ಟು ಚಕ್ಲಿ ಎಲ್ಲ ಮಾಡಿದ್ದಾಯಿತು. ಈಗ ಬೀಟ್ರೂಟ್ ಚಕ್ಲಿ ಮಾಡೋಣ. ನಾನಿಲ್ಲಿ ಒಂದು ಅರ್ಧ kg ಬೀಟ್ರೂಟ್ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 ವಿಸಿಲ್ ಕೂಗಿಸ್ಕೊಳ್ತಿದ್ದೀನಿ. ಇದು ಕೂಗೋದ್ರೊಳಗಡೆ ನಾವು ಚಕ್ಲಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ಈ ಕಪ್ಪಲ್ಲಿ 3 ಕಪ್ಪು ಚಕ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೇ
1 ಸ್ಪೂನಷ್ಟು ಜೀರಿಗೆ. ಹಾಗೆ ಖಾರಕ್ಕೋಸ್ಕರ ನಾನಿಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಬೀಟ್ರೂಟದ್ದು ಅಲ್ವಾ, ಆದ ಕಾರಣ ಚಿಲ್ಲಿ ಪೌಡ್ರೇ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಉಪ್ಪು ಖಾರ ಎರಡನ್ನೂ ಕೂಡ ಲಾಸ್ಟಲ್ಲಿ ಒಂದ್ಸಲ ಕಲಿಸ್ಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬಹುದು. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಕಡಿಮೆನೇ ಹಾಕ್ಕೊಂಡು ಕಲಿಸ್ಕೋಬೇಕೀಗ. ನೋಡಿ, ಈಗ ಖಾರ ಎಲ್ಲ ಹಾಕ್ಕೊಂಡಿದ್ದಾಯಿತು. ಈಗ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಚಕ್ಲಿಗೆ ಎಳ್ಳು ಚೆನ್ನಾಗಿರುತ್ತೆ, ಆದ್ದರಿಂದ 2 ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಈಗ ಬೀಟ್ರೂಟ್ ಎಲ್ಲ ಬೆಂದಿದೆ. ಈ ಟೈಮಲ್ಲಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕಿಟ್ಕೊಂಡು, ತಣ್ಣಗಾದ್ಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಅದೇ ರೀತಿ ಬೇಯಿಸಿರೋಂಥ ನೀರನ್ನು ಕೂಡ ವೇಸ್ಟ್ ಮಾಡಿಲ್ಲ ನಾನು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಬಿಸಿ ಇದ್ದಂಗೆ ರುಬ್ಕೊಂಡ್ಬಿಟ್ಟಿದ್ದೀನಿ. ಕಡಿಮೆ ತಣ್ಣಗಾಗಿದೆ, ಆದರೆ ಇನ್ನೂ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಈಗ ಹಿಟ್ಟಿಗೆ ಕಡಲೆ ಬೀಜದ ಪೇಸ್ಟ್ ಇದೆಯಲ್ಲ, ಅಂದರೆ ಕಡಲೆ ಬೀಜ ರುಬ್ಕೊಂಡಿರೋವಂಥದ್ದು, ಅದನ್ನು ಕೂಡ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. 3 ಕಪ್ಗೆ 1 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಹಾಗೆ 3 ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಕುದಿಸ್ಕೊಂಡು ಈ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಒಂದು ಇಡೀ ಹಿಡಿದ್ರೆ ಆ ಇಡೀ ಶೇಪೇ ಬರಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಆಗಲೇ ಕೂಡ ಪಾಲಕಲ್ಲಿ ತೋರಿಸಿದ್ದೀನಲ್ವ, ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ಒಂದು ಸರ್ತಿ ಈ ಕಡಲೆ ಬೀಜ ಪೇಸ್ಟ್ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಉಂಡೆ ಅಲ್ಲಲ್ಲೇ ಸಿಕ್ಕುತ್ತೆ. ಆದ್ದರಿಂದ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಹಂಗೇನಾದ್ರು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಈ ಹಿಟ್ಟು ಕಡಲೆ ಬೀಜ ಪೇಸ್ಟು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೋದು. ಅದನ್ನು ಕೂಡ ಮಾಡಿಕೊಂಡು ಹಾಕ್ಕೋಬೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ರುಬ್ಬಿರೋಂಥ ಬೀಟ್ರೂಟ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ಈ ಕಲರ್ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಮಿಕ್ಸಿ ಜಾರ್ನು ಕೂಡ ವೇಸ್ಟ್ ಮಾಡಲ್ಲ, ಎಲ್ಲನೂ ಕೂಡ ನೀಟಾಗಿ ತೆಗೆದುಬಿಟ್ಟು ಹಾಕ್ಕೊಳ್ತೀನಿ. ನಿಮಗೇನಾದರೂ ಎಕ್ಸ್ಟ್ರಾ ನೀರು ಬೇಕು ಅಂದರೆ ಈ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಹಾಕ್ಕೋಬೋದು. ನನಗಿಲ್ಲಿ ಎಕ್ಸ್ಟ್ರಾ ನೀರೇನು ಬೇಕಾಗಿಲ್ಲ, ಯಾಕೆಂದರೆ ತುಂಬಾ ನೀರಿತ್ತು ಇದರಲ್ಲೇ. ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸಿ ಜಾರೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕೂಡ ಬಾಣಲೆಯಲ್ಲಿ ಕಲಿಸ್ಕೊಳ್ಳೋಕ್ಕಾಗಲ್ಲ, ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವೋ ಅದೇ ರೀತಿ ಚಕ್ಲಿ ಹಿಟ್ಟನ್ನ ಕೂಡ ಚೆನ್ನಾಗಿ ನಾದ್ಕೋಬೇಕು. ನೀರನ್ನು ಕೂಡ ಹಾಕ್ಕೋಬೇಕಾದ್ರೆ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಚಕ್ಲಿ ಹಿಟ್ಟು ತುಂಬ ಮೆತ್ತಗಾದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ, ಆದ್ದರಿಂದ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆಲ್ಮೋಸ್ಟ್ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನೆನೀತಾ ಇದು ಸಾಫ್ಟ್ ಆಗ್ತಾ ಬರುತ್ತೆ. ಆದ್ದರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಷ್ಟೇ. ನೋಡಿ, ಈ ರೀತಿ ಕೌಂಟರ್ ಟಾಪ್ ಮೇಲೆ ಹಾಕಿ ಎಷ್ಟು ನಾದಕ್ಕಾದರೆ ಅಷ್ಟು ಚೆನ್ನಾಗಿ ನಾದ್ಕೊಳ್ರಿ. ನೋಡಿ ಯಾವ ರೀತಿ ಇದ್ದಿಟ್ಟು ಯಾವ ಕಲರ್ ಬಂದಿದೆ ಅಂತ. ಕಲರ್ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಈ ರೀತಿ ಕಲರ್ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಒಂದು ಸಿಲಿಂಡರ್ ಶೇಪ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚಕ್ಲಿ ಒರಳಿಗೆ ಇಟ್ಕೊಳ್ಳೋಣ. ಚಕ್ಲಿ ಒರಳಿಗೆ ಇಡೋಕ್ಕೂ ಮುಂಚೆ ಇದಕ್ಕೊಂದು ಸ್ವಲ್ಪ ಚಕ್ಲಿ ಒರಳಿಗೆ ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರ್ಕೊಂಡು ಈ ರೀತಿ ಎಲ್ಲ ಚಕ್ಲಿ ಇಟ್ಕೊಂಡು ಈಗ ಇದನ್ನು ಚಕ್ಲಿ ಥರ ಒತ್ಕೊಳ್ಳೋಣ. ನಾನಿಲ್ಲಿ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ, ಅದ್ರ ಮೇಲೇ ಚಕ್ಲಿಗಳನ್ನ ಒತ್ಕೊಳ್ತೀನಿ. ನೋಡಿ, ಈ ರೀತಿ ಕಟ್ ಆಗ್ತದೆ ಅಂದರೆ ಚೆನ್ನಾಗಿ ನಾದ್ಕೊಂಡಿಲ್ಲ ಅಂತ. ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು. ನಾನು ಮತ್ತೊಂದು ಸರ್ತಿ ನಾದ್ಕೊಂಡು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೀಟ್ರೂಟ್ ಜಾಸ್ತಿನೇ ಹಾಕಿದ್ದೀನಿ, ಕಲರ್ ಚೆನ್ನಾಗಿ ಕಾಣಲಿ ಅಂತ. ಈ ರೀತಿ ಚಕ್ಲಿಗಳು ಹೊತ್ಕೊಂಡು ಇಲ್ಲಿ ಫಸ್ಟೇ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಸ್ವಲ್ಪ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ಗಿನ ಚೂರು ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನು ಚಕ್ಲಿಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಕಟ್ಟಾಯ್ತಲ್ಲ, ಅದನ್ನು ಕೂಡ ತೆಗೆದುಬಿಟ್ಟು ಬೇರೆ ಚಕ್ಲಿ ಹಾಕ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನಾದ್ಕೋಬೇಕು ಚಕ್ಲಿ. ನೋಡಿ, ನಾದ್ಕೊಂಡಾದ್ಮೇಲೆ ಇಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ. ನಾನು ಇಲ್ಲಿ ಕಟ್ಟಾಗೋದನ್ನೆಲ್ಲ ತೋರಿಸ್ಬಾರ್ದಾಗಿತ್ತು ನಿಮಗೆ, ಆದರೆ ನಾದಿಲ್ಲ ಅಂದರೆ ಈ ರೀತಿ ಬರುತ್ತೆ ಅಂತ ಹೇಳೋದಕ್ಕೋಸ್ಕರನಾದ್ರೂ ನಾನು ಈ ರೀತಿ ಕಟ್ಟಾಗಿರೋದನ್ನು ಕೂಡ ತೋರಿಸಿದ್ದೀನಿ ನಿಮಗೆ. ಚೆನ್ನಾಗಿ ನಾದ್ಕೊಂಡ್ರೆ ನೋಡಿ ಈ ರೀತಿ ಚಕ್ಲಿ ಎಲ್ಲೂ ಕಟ್ಟಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ.
ಚಕ್ಲಿ ಅಲ್ಲೇ ಕಟ್ಟಾಗ್ಬಿಟ್ರೆ ಎಣ್ಣೆ ಹಾಕಿದ್ರೆ ಇನ್ನೂ ಬೇಗವೇ ಹೋಗ್ಬಿಡುತ್ತಲ್ಲ, ಆದ್ದರಿಂದ ಚೆನ್ನಾಗಿ ನಾದ್ಕೊಳ್ಳಿ. ನಾನು ನಿಮಗೆ ಫಸ್ಟ್ ಒಂದು ಹಾಕಿದ್ದನ್ನು ಕೂಡ ಹಾಕಿ ತೋರಿಸ್ತೀನಿ. ಅದು ಇಲ್ಲಿ ಸ್ಟಾರ್ಟಿಂಗ್ಗೆ ಕಟ್ಟಾಯಿತು ನೋಡಿ. ಇದೇ ಚಕ್ಲಿ. ಆ ರೀತಿ ಏನಾದ್ರೂ ನಾದ್ಕೊಂಡಿಲ್ಲ ಅಂದರೆ ಚಕ್ಲಿ ಕಟ್ಟಾಗುತ್ತೆ. ನನ್ನವೆಲ್ಲ ನೆಕ್ಸ್ಟ್ ಎಲ್ಲ ಸರಿ ಹೋಯಿತು. ಫಸ್ಟ್ನೇ ಸಲ ಸ್ವಲ್ಪ ನಾದ್ಕೋಬೇಕಿತ್ತು ಇನ್ನೂ ಅಷ್ಟೇ ನೋಡಿ. ಈ ರೀತಿ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಇದನ್ನು ಈಗ ತೇಲಿಸ್ಕೊಳ್ಳೋಣ. ಇದು ಬಬಲ್ಸ್ ಹೋಗೋವರೆಗೂ ಒಂದು ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ರಿಂದ 3 ನಿಮಿಷ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊತೀವಲ್ಲ, ಹೈ ಫ್ಲೇಮ್ ಇಟ್ಟರೆ ಬೇಗ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ. ಬೀಟ್ರೋಟ್ ಕಲರೇ ಕಾಣಿಸಲ್ಲ ಆಮೇಲೆ. ಆದ್ದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ನೋಡಿ. ಈ ರೀತಿ ಚಕ್ಲಿಗಳೆಲ್ಲ ಕಲರ್ ಬಂದಮೇಲೆ 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಕ್ಲಿ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ಇದು ಸ್ವಲ್ಪ ನನಗೂ ಕನ್ಫ್ಯೂಸ್ ಆಯಿತು, ಬೆಂದೈತಾ ಇಲ್ವಾ ಅಂತ ಸ್ಟಾರ್ಟಿಂಗು. ಯಾಕೆಂದರೆ ಕಲರ್ ಒಂದೇ ಥರ ಇತ್ತಲ್ಲ, ಆದ್ದರಿಂದ ಆಮೇಲೆ ನೋಡಿಕೊಂಡು ತೆಕ್ಕೊಂಡೆ ನೋಡಿ. ಈ ರೀತಿ ಇಷ್ಟು ಚಕ್ಲಿ ಮಾಡಿಕೊಂಡೆ ಇವತ್ತು, ಬೀಟ್ರೋಟ್ ಚಕ್ಲಿ. ಇವನು ಕೂಡ ತುಂಬ ಏನು ಕಟ್ಟಾಗಿಲ್ಲ, ಸ್ವಲ್ಪ ಒಂದು 2 ರಿಂದ 3 ಚಕ್ಲಿ ವೇಸ್ಟ್ ಆಯ್ತಷ್ಟೇ. ಅಂದರೆ ವೇಸ್ಟ್ ಆಗಿಲ್ಲ, ಪುಡಿ ಆಯ್ತಷ್ಟೇ. ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಪುಡಿ ಬಂತು ಅಂತ ನೋಡಿ. ಇದು ಇಷ್ಟ ಆಯಿತು. 3 ಕಪ್ಪು ಚಕ್ಲಿ ಇದಕ್ಕೆ ಹಿಟ್ಟಿಗೆ ಇಷ್ಟು ಚಕ್ಲಿ ಬಂತು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕು ಅಂದರೆ ಸ್ವಲ್ಪ ಚಕ್ಲಿ ಬೇಗ ತೆಗಿಬೇಕು. ಅರೆ ಸ್ವಲ್ಪ ಜಾಸ್ತಿ ದಿನ ಇಡಬೇಕು ಅಂದರೆ ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇಷ್ಟು ಚಕ್ಲಿ ಪೌಡ್ರು ಬಂತು. ಅಂದರೆ ತೆಗಿಬೇಕಾದ್ರೆ ಮುಟ್ಟಬೇಕಾದ್ರೆ ಹೋಗಿರೋಂಥ ಚಕ್ಲಿಗಳಷ್ಟೇ ಅವು. ಇನ್ನೆಲ್ಲ ರೌಂಡ್ ಚೆನ್ನಾಗೇ ಬಂತು. ಇಷ್ಟು ಚಕ್ಲಿ ಮಾಡ್ಕೊಂಡ್ವಿ. ಅದೇ ರೀತಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.